ಜೂನ್ 2026 ನಿಮ್ಮ ಜೀವನದಲ್ಲಿ ದೊಡ್ಡ ತಿರುವು ತರುವ ತಿಂಗಳು ಎಂದು ಹೇಳಿದ್ದರೆ ನೀವು ನಂಬ್ತೀರಾ? ಹಲವು ದಿನಗಳಿಂದ ನಿಂತಿದ್ದ ಕೆಲಸಗಳು ಚಲನೆ ಪಡ್ಕೊಳ್ತವೆ. ಕೆಲವರಿಗೆ ಹಠಾತ್ ಹಣದ ಲಾಭ ಸಿಗತ್ತೆ, ಕೆಲವರಿಗೆ ಉದ್ಯೋಗದಲ್ಲಿ ಹೊಸ ಅವಕಾಶಗಳು ತೆಗೆದುಕೊಳ್ತವೆ. ಆದರೆ ಇದೇ ಸಮಯದಲ್ಲಿ ಆರೋಗ್ಯ ಮತ್ತು ಸಂಬಂಧಗಳ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ. ಹಾಗಾದ್ರೆ ಜೂನ್ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಯಾವ ಯಾವ ಬದಲಾವಣೆಗಳು ನಡೀತದೆ, ಯಾವ ದಿನಗಳು ವಿಶೇಷವಾಗಿರ್ತವೆ, ಯಾವ ವಿಷಯದಲ್ಲಿ ಜಾಗ್ರತೆ ವಹಿಸಬೇಕು, ಎಲ್ಲವನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ನಮಸ್ಕಾರ ಸ್ನೇಹಿತರೆ. ಜೂನ್ 2026 ಧನುರ್ ರಾಶಿಯ ಮಾಸಿಕ ಭವಿಷ್ಯಕ್ಕೆ ನಿಮಗೆ ಸ್ವಾಗತ. ಈ ತಿಂಗಳು ಗ್ರಹಗಳ ಚಲನೆ ತುಂಬಾ ಪ್ರಮುಖವಾಗಿದೆ. ವಿಶೇಷವಾಗಿ ನಿಮ್ಮ ರಾಶಿಯ ಅಧಿಪತಿಯಾದ ಗುರು ಗ್ರಹ ಜೂನ್ 2ರಂದು ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತದೆ. ಇದು ಈ ತಿಂಗಳ ಅತ್ಯಂತ ದೊಡ್ಡ ಬದಲಾವಣೆ. ಇದರ ಜೊತೆಗೆ ಶುಕ್ರ, ಸೂರ್ಯ, ಮಂಗಳ ಮತ್ತು ಬುಧ ಗ್ರಹಗಳ ಸಂಚಾರ ಕೂಡ ನಿಮ್ಮ ಜೀವನದಲ್ಲಿ ಹಲವು ಕ್ಷೇತ್ರಗಳ ಮೇಲೆ ಪರಿಣಾಮ ಬೀರುತ್ತೆ. ಈ ವಿಡಿಯೋದಲ್ಲಿ ಆರೋಗ್ಯ, ಹಣಕಾಸು, ಉದ್ಯೋಗ, ವ್ಯಾಪಾರ, ಶಿಕ್ಷಣ, ಕುಟುಂಬ, ಪ್ರೇಮ ಜೀವನ ಮತ್ತು ಪರಿಹಾರಗಳ ಬಗ್ಗೆ ವಿವರವಾಗಿ ತಿಳಿಸ್ಕೊಡ್ತೇನೆ ವೀಕ್ಷಕರೇ. ಮೊದಲಿಗೆ ಈ ತಿಂಗಳ ಪ್ರಮುಖ ಗ್ರಹ ಚಲನೆಗಳ ಬಗ್ಗೆ ತಿಳ್ಕೊಳ್ಳೋಣ. ಜೂನ್ 2ರಂದು ಗುರು ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾರೆ. ಗುರು ಇಲ್ಲಿ ಉಚ್ಚ ಸ್ಥಾನದಲ್ಲಿ ಇರ್ತದೆ, ಅಂದರೆ ಅತ್ಯಂತ ಬಲಶಾಲಿಯಾಗಿ ಕಾರ್ಯನಿರ್ವಹಿಸ್ತದೆ. ಇದು ಧನುರ್ ರಾಶಿಯವರಿಗೆ ವಿಶೇಷ ಆಶೀರ್ವಾದ ನೀಡುತ್ತೆ. ಗುರು ನಿಮ್ಮ ರಾಶಿಯ ಅಧಿಪತಿ ಆಗಿರೋದ್ರಿಂದ ಈ ಸಂಚಾರ ಬಹಳ ಮಹತ್ವ ಪಡ್ಕೊಳ್ಳುತ್ತೆ ಅಂತಾನೆ ಹೇಳ್ಬೋದು. ಜೂನ್ 8ರಂದು ಶುಕ್ರ ಕೂಡ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡುತ್ತಾನೆ. ಇದು ಹಣಕಾಸು ಮತ್ತು ಕುಟುಂಬದ ವಿಷಯದಲ್ಲಿ ಉತ್ತಮ ಶಕ್ತಿ ನೀಡುತ್ತೆ. ಇನ್ನು ಜೂನ್ 15ರಂದು ಸೂರ್ಯ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾ ಇರೋದ್ರಿಂದ ಸಂಬಂಧಗಳು ಮತ್ತು ಪಾಲುದಾರಿಕೆ ವಿಷಯಗಳು ಹೆಚ್ಚು ಗಮನ ಸೆಳೆಯುತ್ತವೆ ಅಂತಾನೆ ಹೇಳ್ಬೋದು. ಜೂನ್ 21ರಂದು ಮಂಗಳ ವೃಷಭ ರಾಶಿಗೆ ಪ್ರವೇಶ ಮಾಡ್ತಾರೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಚಟುವಟಿಕೆ ಹೆಚ್ಚಾಗ್ತಾ ಹೋಗುತ್ತೆ ವೀಕ್ಷಕರು. ಇನ್ನು ಜೂನ್ 22ರಂದು ಬುಧ ಕರ್ಕಾಟಕ ರಾಶಿಗೆ ಬರುತ್ತಾರೆ. ನಂತರ ಜೂನ್ 29ರಂದು ಮತ್ತೆ ಮಿಥುನ ರಾಶಿಗೆ ಹಿಂತಿರುಗ್ತಾರೆ. ಇದರಿಂದ ಹಣಕಾಸು ಮತ್ತು ಸಂವಹನ ಕ್ಷೇತ್ರದಲ್ಲಿ ಪ್ರಮುಖ ಬದಲಾವಣೆಗಳು ಕಂಡು ಬರ್ತವೆ ವೀಕ್ಷಕರೇ. ಈಗ ಆರೋಗ್ಯದ ಬಗ್ಗೆ ತಿಳಿಸ್ಕೊಡ್ತೇನೆ. ಧನುರ್ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಆರೋಗ್ಯದ ಕಡೆ ಸ್ವಲ್ಪ ಗಮನ ನೀಡುವುದು ಬಹಳ ಮುಖ್ಯವಾಗಿರುತ್ತೆ. ವಿಶೇಷವಾಗಿ ಆಹಾರ ಪದ್ಧತಿಯಲ್ಲಿ ಎಚ್ಚರಿಕೆ ವಹಿಸಬೇಕಾಗತ್ತೆ. ಹೊರಗಿನ ಆಹಾರ ಹೆಚ್ಚು ಸೇವಿಸುವವರು ಸಮಸ್ಯೆ ಎದುರಿಸಬಹುದಾಗಿರತ್ತೆ. ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಿರ್ಬೋದು, ಅಜೀರ್ಣ ಆಗಿರ್ಬೋದು, ಹೊಟ್ಟೆ ಉಬ್ಬರ ಆಗಿರ್ಬೋದು, ಎದೆ ಉರಿ ಆಗಿರ್ಬೋದು, ಇಂತಹ ತೊಂದರೆಗಳು ಕಂಡುಬರೋ ಚಾನ್ಸಸ್ ಇರುತ್ತೆ. ಸಮಯಕ್ಕೆ ಸರಿಯಾಗಿ ಊಟ ಮಾಡೋದು ಕೂಡ ತುಂಬಾ ಆಗತ್ತೆ ವೀಕ್ಷಕರೇ. ಇನ್ನು ಯಕೃತ್ತಿಗೆ ಸಂಬಂಧಿಸಿದ ಸಣ್ಣ ತೊಂದರೆಗಳು ಕಾಡಬಹುದು. ಆದ್ರಿಂದ ಎಣ್ಣೆ ಪದಾರ್ಥ ಮತ್ತು ಹೆಚ್ಚು ಮಸಾಲೆ ಇರುವ ಆಹಾರವನ್ನ ಕಡಿಮೆ ಮಾಡೋದು ತುಂಬಾ ಒಳ್ಳೆಯದು. ಕೆಲವರಿಗೆ ಒಣ ಕೆಮ್ಮು ಅಥವಾ ಗಂಟಲಿನ ತೊಂದರೆ ಕಂಡು ಬರುತ್ತದೆ. ನೀರು ಹೆಚ್ಚು ಕುಡಿಯೋದು ಆರೋಗ್ಯಕ್ಕೆ ಸಹಾಯ ಮಾಡುತ್ತೆ. ಬೆಳಗ್ಗೆ ಬೇಗ ಎದ್ದು ನಡೆಯೋದು, ಯೋಗ ಮಾಡೋದು ಮತ್ತೆ ಧ್ಯಾನ ಮಾಡೋದ್ರಿಂದ ದೇಹ ಮತ್ತು ಮನಸ್ಸು ಎರಡೂ ಉತ್ತಮವಾಗಿರುತ್ತೆ. ಈ ತಿಂಗಳು ಆರೋಗ್ಯವನ್ನ ನಿರ್ಲಕ್ಷ್ಯ ಮಾಡಿದ್ರೆ ಸಣ್ಣ ಸಮಸ್ಯೆಗಳು ಕೂಡ ದೊಡ್ಡದಾಗೋ ಚಾನ್ಸಸ್ ಇರುತ್ತೆ. ಆದ್ರಿಂದ ಆರೋಗ್ಯಕ್ಕೆ ಮೊದಲ ಆದ್ಯತೆ ನೀಡುವುದು ತುಂಬಾ ಒಳ್ಳೆಯದು. ಜೂನ್ 2026 ಧನುರಾಶಿಯವರಿಗೆ ಆರ್ಥಿಕವಾಗಿ ಬಹಳ ವಿಶೇಷ ತಿಂಗಳು ಆಗಿರುತ್ತೆ. ಗುರುನ ಬಲವಾದ ಸ್ಥಾನದಿಂದ ಅನಿರೀಕ್ಷಿತ ಹಣದ ಲಾಭ ಕೂಡ ಸಿಗತ್ತೆ. ಹಿಂದೆ ಮಾಡಿದ್ದ ಹೂಡಿಕೆಗಳಿಂದ ಉತ್ತಮ ಫಲಿತಾಂಶ ಕೂಡ ದೊರೆಯುತ್ತೆ. ಹಲವಾರು ತಿಂಗಳಿಂದ ಕಾಯುತ್ತಿದ್ದ ಹಣ ಕೈಗೆ ಕೂಡ ಬರುತ್ತೆ. ಕೆಲವರಿಗೆ ಹಳೆಯ ಸಾಲ ವಾಪಸ್ ಸಿಗ್ತಾ ಹೋಗುತ್ತೆ. ಕೆಲವರಿಗೆ ಬಾಕಿ ಉಳಿದ ಪಾವತಿಗಳು ದೊರೆತಾ ಹೋಗುತ್ತೆ. ಅನುವಂಶಿಕ ಆಸ್ತಿ ಅಥವಾ ಕುಟುಂಬದ ಮೂಲಕ ಆರ್ಥಿಕ ಲಾಭ ಸಿಗತ್ತೆ. ಭೂಮಿ ಅಥವಾ ಆಸ್ತಿ ವಿಚಾರದಲ್ಲಿ ಸಕಾರಾತ್ಮಕ ಬೆಳವಣಿಗೆ ಕೂಡ ನಡೀತವೆ. ಇನ್ನು ವ್ಯಾಪಾರ ಮಾಡುವವರಿಗೆ ಹೊಸ ಗ್ರಾಹಕರು ಸಿಗ್ತಾ ಹೋಗ್ತಾರೆ. ಆದಾಯದಲ್ಲಿ ಹೆಚ್ಚಳ ಕೂಡ ಕಂಡು ಬರುತ್ತೆ. ಹಣದ ಹರಿವು ಉತ್ತಮವಾಗಿರ್ತದೆ, ಆದರೆ ಅನಾಗತ್ಯ ಖರ್ಚುಗಳ ಮೇಲೆ ನಿಯಂತ್ರಣ ಇರಬೇಕು. ವಿಶೇಷವಾಗಿ ಮನೆ ದುರಸ್ತಿ ಅಥವಾ ಕುಟುಂಬದ ಅಗತ್ಯಗಳಿಗಾಗಿ ಕೆಲವು ವೆಚ್ಚಗಳನ್ನ ಎದುರಾಗಬಹುದು. ಅವುಗಳಿಗೆ ಸ್ವಲ್ಪ ಕಡಿವಾಣ ಹಾಕ್ಬೇಕಾಗತ್ತೆ. ಹಣಕಾಸಿನ ದೃಷ್ಟಿಯಿಂದ ಈ ತಿಂಗಳು ಬಹಳ ಬಲವಾದ ಸಮಯ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಉದ್ಯೋಗದಲ್ಲಿರುವ ಧನುರಾಶಿಯವರಿಗೆ ಜೂನ್ ತಿಂಗಳು ಹೊಸ ಅವಕಾಶಗಳನ್ನ ನೀಡ್ತದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರತಿಭೆಗೆ ಮನ್ನಣೆ ಕೂಡ ಸಿಗ್ತಾ ಹೋಗುತ್ತೆ. ಬಹಳ ದಿನಗಳಿಂದ ಕಾಯುತ್ತಿದ್ದ ಪದೋನ್ನತಿ ಅಥವಾ ಜವಾಬ್ದಾರಿ ಹೆಚ್ಚಳದ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಇನ್ನು ಕಚೇರಿ, ರಾಜಕೀಯದಿಂದ ಬೇಸರಗೊಂಡಿದ್ದವರು ಕೂಡ ಈಗ ಆತ್ಮವಿಶ್ವಾಸದಿಂದ ಮುಂದೆ ಸಾಗ್ತೀರಾ. ನಿಮ್ಮ ಕೆಲಸದ ಸಾಮರ್ಥ್ಯ ಎಲ್ಲರ ಗಮನ ಸೆಳೆಯುತ್ತದೆ. ಹಿರಿಯ ಅಧಿಕಾರಿಗಳಿಂದ ಕೂಡ ಬೆಂಬಲ ಸಿಗ್ತಾ ಹೋಗುತ್ತೆ ವೀಕ್ಷಕರೇ. ಇನ್ನು ತಾಂತ್ರಿಕ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ವಿಶೇಷ ಲಾಭ ದೊರೀತಾ ಹೋಗುತ್ತೆ. IT, ಸಾಫ್ಟ್ವೇರ್, ಡಿಜಿಟಲ್ ಸೇವೆಗಳು, ಡೇಟಾ ವಿಶ್ಲೇಷಣೆ ಮತ್ತೆ ಸಂಶೋಧನಾ ಕ್ಷೇತ್ರದಲ್ಲಿರುವವರು ಉತ್ತಮ ಬೆಳವಣಿಗೆಯನ್ನು ಕಾಣ್ತೀರಾ. ಇನ್ನು ರಹಸ್ಯ ಮಾಹಿತಿ, ತನಿಖೆ, ಸಂಶೋಧನೆ ಅಥವಾ ಆಧ್ಯಾತ್ಮಿಕ ವಿಷಯಗಳಿಗೆ ಸಂಬಂಧಿಸಿದ ಕೆಲಸ ಮಾಡೋರಿಗೆ ಯಶಸ್ಸು ದೊರೀತಾ ಹೋಗುತ್ತೆ. ಉದ್ಯೋಗ ಬದಲಾವಣೆ ಯೋಚಿಸುತ್ತಿರುವವರಿಗೂ ಕೂಡ ಒಳ್ಳೆಯ ಅವಕಾಶಗಳು ಸಿಗ್ತಾ ಹೋಗುತ್ತೆ ವೀಕ್ಷಕರೇ.
ಇನ್ನು ಸ್ವಂತ ವ್ಯವಹಾರ ಮಾಡುವವರು ಕೂಡ ಹೊಸ ಯೋಜನೆ ಆರಂಭಿಸಲು ಉತ್ತಮ ಸಮಯವನ್ನು ಪಡ್ಕೊಳ್ತಾರೆ ಅಂತಾನೆ ಹೇಳ್ಬೋದು. ಇನ್ಯಾರಾದ್ರೂ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಏನಾದ್ರು ತಯಾರಿ ಮಾಡ್ತಿದ್ದವರಿಗೆ ಉತ್ತಮ ಫಲಿತಾಂಶ ದೊರೆಯುವಂತ ಸಮಯ ಅಂತಾನೆ ಹೇಳ್ಬೋದು. ಸೂರ್ಯ ಮತ್ತು ಮಂಗಳನ ಪ್ರಭಾವದಿಂದ ಏಕಾಗ್ರತೆ ಹೆಚ್ಚಾಗ್ತಾ ಹೋಗುತ್ತೆ, ಓದಿನ ಮೇಲೆ ಹೆಚ್ಚು ಗಮನ ಕೇಂದ್ರೀಕರಿಸಲು ಸಾಧ್ಯವಾಗ್ತಾ ಹೋಗುತ್ತೆ. ಸರ್ಕಾರಿ ಉದ್ಯೋಗ ಪರೀಕ್ಷೆ, ಬ್ಯಾಂಕಿಂಗ್ ಪರೀಕ್ಷೆ, ತಾಂತ್ರಿಕ ಪರೀಕ್ಷೆ ಅಥವಾ ಪ್ರವೇಶ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸಿರುವವರಿಗೆ ಉತ್ತಮ ಅವಕಾಶ ದೊರೆಯುತ್ತೆ. ಹಿಂದೆ ಅರ್ಥವಾಗದಿದ್ದ ಎಷ್ಟೋ ವಿಷಯಗಳು ಈಗ ಸುಲಭವಾಗಿ ವಿದ್ಯಾರ್ಥಿಗಳಿಗೆ ಅರ್ಥ ಆಗ್ತಾ ಹೋಗುತ್ತೆ. ಉನ್ನತ ಶಿಕ್ಷಣಕ್ಕಾಗಿ ಪ್ರಯತ್ನಿಸುವವರಿಗೂ ಕೂಡ ಶುಭ ಸುದ್ದಿ ಸಿಗತ್ತೆ. ವಿದೇಶದಲ್ಲಿ ಓದಲು ಬಯಸುವ ವಿದ್ಯಾರ್ಥಿಗಳಿಗೂ ಕೂಡ ಅನುಕೂಲಕರ ಬೆಳವಣಿಗೆಗಳು ನಡೀತವೆ ವೀಕ್ಷಕರೇ. ಈ ತಿಂಗಳು ಕಠಿಣ ಪರಿಶ್ರಮ ಮಾಡಿದ ವಿದ್ಯಾರ್ಥಿಗಳಿಗೆ ಯಶಸ್ಸು ಖಚಿತವಾಗಿ ದೊರೆತಾ ಹೋಗುತ್ತೆ. ಈಗ ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಕುಟುಂಬ ಜೀವನ ಸಾಮಾನ್ಯವಾಗಿ ಉತ್ತಮವಾಗಿ ಇರುತ್ತೆ. ಕುಟುಂಬ ಸದಸ್ಯರೊಂದಿಗೆ ಸಮಯ ಕಳೆಯಲು ಅವಕಾಶ ಸಿಗ್ತಾ ಹೋಗುತ್ತೆ. ಮನೆಯ ವಾತಾವರಣದಲ್ಲಿ ಸಂತೋಷ ಮತ್ತು ಶಾಂತಿ ಕೂಡ ಹೆಚ್ಚಾಗತ್ತೆ. ಆದ್ರೆ ಕೆಲವೊಮ್ಮೆ ಸಣ್ಣ ವಿಷಯಗಳಿಗೆ ಭಿನ್ನಾಭಿಪ್ರಾಯ ಉಂಟಾಗತ್ತೆ ವೀಕ್ಷಕರೇ. ವಿಶೇಷವಾಗಿ ಅಹಂಕಾರದಿಂದ ಮಾತನಾಡೋದನ್ನ ತಪ್ಪಿಸ್ಬೇಕಾಗತ್ತೆ. ವೈವಾಹಿಕ ಜೀವನದಲ್ಲಿ ಸಂಗಾತಿಯೊಂದಿಗೆ ಸಣ್ಣ ಅಂತರ ಅಥವಾ ಭಾವನಾತ್ಮಕ ಗೊಂದಲ ಕಂಡು ಬರಬಹುದು, ಆದ್ರೆ ಅದು ಹೆಚ್ಚು ದಿನ ಮುಂದುವರಿಯೋದಿಲ್ಲ. ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳಲು ಪ್ರಯತ್ನ ಮಾಡಿದ್ರೆ ಸಮಸ್ಯೆಗಳು ಬೇಗ ಪರಿಹಾರ ಆಗತ್ತೆ. ಇನ್ನು ಪ್ರೇಮ ಸಂಬಂಧದಲ್ಲಿರುವವರು ತಮ್ಮ ಮಾತಿನ ಮೇಲೆ ಸ್ವಲ್ಪ ನಿಯಂತ್ರಣವನ್ನ ಇಟ್ಕೊಳ್ಬೇಕಾಗತ್ತೆ. ಅನಗತ್ಯವಾದಗಳನ್ನ ತಪ್ಪಿಸ್ಬೇಕಾಗತ್ತೆ ವೀಕ್ಷಕರೇ. ತಾಯಿಯ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ನೀಡಬೇಕು. ಕೆಲವು ವೆಚ್ಚಗಳು ತಾಯಿಯ ಆರೋಗ್ಯ ಅಥವಾ ಮನೆಯ ಅಗತ್ಯಗಳಿಗೆ ಸಂಬಂಧಿಸಿದ್ದಾಗಿರುತ್ತೆ. ಕುಟುಂಬದಲ್ಲಿ ಒಗ್ಗಟ್ಟು ಕಾಪಾಡಿಕೊಂಡ್ರೆ ಈ ತಿಂಗಳು ಸುಂದರ ಅನುಭವಗಳನ್ನ ನೀಡುತ್ತದೆ ಅಂತಾನೆ ಹೇಳ್ಬೋದು. ಈಗ ಆಧ್ಯಾತ್ಮಿಕ ಮತ್ತು ವೈಯಕ್ತಿಕ ಬೆಳವಣಿಗೆ ಬಗ್ಗೆ ನೋಡೋದಾದ್ರೆ, ಗುರು ಬಲವಾದ ಸ್ಥಾನದಿಂದ ಆಧ್ಯಾತ್ಮಿಕ ಆಸಕ್ತಿ ಹೆಚ್ಚಾಗ್ತದೆ. ದೇವಾಲಯಗಳಿಗೆ ಭೇಟಿ ನೀಡುವ ಆಸಕ್ತಿ ಹೆಚ್ಚಾಗ್ತದೆ. ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವ ಅವಕಾಶ ಸಿಗ್ತಾ ಹೋಗುತ್ತೆ. ಧ್ಯಾನ, ಜಪ, ಪ್ರಾರ್ಥನೆಯ ಮೂಲಕ ಮನಸ್ಸಿಗೆ ನೆಮ್ಮದಿ ದೊರೀತಾ ಹೋಗುತ್ತೆ. ಜೀವನದ ಬಗ್ಗೆ ಹೊಸ ದೃಷ್ಟಿಕೋನ ಸಿಗ್ತಾ ಹೋಗುತ್ತೆ. ಹಲವು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಶಕ್ತಿ ಹೆಚ್ಚಾಗತ್ತೆ. ಇನ್ನು ಮಾನಸಿಕವಾಗಿ ನೀವು ಹೆಚ್ಚು ಬಲವಾಗಿರ್ತೀರಾ. ಈಗ ಪರಿಹಾರ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಪ್ರತಿ ಗುರುವಾರ ಗುರು ದೇವಾಲಯಕ್ಕೆ ಭೇಟಿ ನೀಡಿ ಗುರುದೇವರ ಆರಾಧನೆ ಮಾಡ್ಕೊಳ್ಳಿ. ಹಳದಿ ಬಣ್ಣದ ಹೂಗಳನ್ನ ಅರ್ಪಿಸಿ ದೇವರಿಗೆ ಗುರು ಮಂತ್ರವನ್ನ ಭಕ್ತಿಯಿಂದ ಜಪಿಸಿರಿ. ಬಡವರಿಗೆ ಆಹಾರ ದಾನ ಮಾಡಿ. ಸಾಧ್ಯವಾದಷ್ಟು ಶಿಕ್ಷಣ ಪಡೆಯುತ್ತಿರುವ ಮಕ್ಕಳಿಗೆ ಏನಾದ್ರೂ ಒಂದು ಸಹಾಯ ಮಾಡೋದಕ್ಕೆ ಟ್ರೈ ಮಾಡಿ. ಈ ಕಾರ್ಯಗಳು ಗುರುವಿನ ಆಶೀರ್ವಾದವನ್ನ ಇನ್ನೂ ಹೆಚ್ಚಿಸ್ತವೆ. ಮತ್ತೆ ಆರ್ಥಿಕ ಸಮಸ್ಯೆಗಳನ್ನ ಕಡಿಮೆ ಮಾಡಲು ಕೂಡ ಧನ ಆಕರ್ಷಣೆಗೆ ಸಂಬಂಧಿಸಿದ ಆಧ್ಯಾತ್ಮಿಕ ಪರಿಗಳನ್ನು ಅನುಸರಿಸಬಹುದು. ದೇವರ ಮೇಲೆ ನಂಬಿಕೆ ಮತ್ತು ಸಕಾರಾತ್ಮಕ ಮನೋಭಾವ ಈ ತಿಂಗಳಲ್ಲಿ ದೊಡ್ಡ ಬದಲಾವಣೆಯನ್ನೇ ತಂದುಕೊಡುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಒಟ್ಟಾರೆಯಾಗಿ ನೋಡಿದ್ರೆ ಜೂನ್ 2026 ಧನುರಾಶಿಯವರಿಗೆ ಪ್ರಗತಿ, ಆರ್ಥಿಕ ಲಾಭ, ವೃತ್ತಿ ಜೀವನದ ಬೆಳವಣಿಗೆ ಮತ್ತು ಹೊಸ ಅವಕಾಶಗಳ ತಿಂಗಳು ಅಂತಾನೆ ಹೇಳ್ಬೋದು. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡ್ಬೇಕಾಗತ್ತೆ. ಮತ್ತೆ ತಾಳ್ಮೆಯಿಂದ ಇಟ್ಕೊಂಡ್ರೆ ಸಂಬಂಧಗಳನ್ನ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಬೋದು. ಈ ತಿಂಗಳು ಅತ್ಯುತ್ತಮ ಫಲಿತಾಂಶ ನೀಡುತ್ತೆ ಅಂತಾನೆ ಹೇಳ್ಬೋದು. ಗುರುನ ಆಶೀರ್ವಾದದಿಂದ ಜೀವನದಲ್ಲಿ ಹಲವು ಸಕಾರಾತ್ಮಕ ಬದಲಾವಣೆಗಳು ಕೂಡ ನಡೀತವೆ. ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತೆ. ಉದ್ಯೋಗದಲ್ಲಿ ಪ್ರಗತಿ ಸಿಗ್ತಾ ಹೋಗುತ್ತೆ. ವಿದ್ಯಾರ್ಥಿಗಳಿಗೆ ಯಶಸ್ಸು ಕೂಡ ದೊರಕ್ತಾ ಹೋಗುತ್ತೆ. ಕುಟುಂಬ ಜೀವನದಲ್ಲೂ ಕೂಡ ಸುಖ, ಶಾಂತಿ, ನೆಮ್ಮದಿ ಎಲ್ಲದೂ ಇರುತ್ತೆ ವೀಕ್ಷಕರೇ. ಈ ಜೂನ್ ತಿಂಗಳು ಸಂಪೂರ್ಣವಾಗಿ ಬಳಸಿಕೊಳ್ಳಿ. ನಿಮ್ಮ ಗುರಿಗಳ ಕಡೆ ಆತ್ಮವಿಶ್ವಾಸದಿಂದ ಮುಂದೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ರಾಶಿ ಮತ್ತು ನಿಮ್ಮ ಅನುಭವವನ್ನ ಕಮೆಂಟ್ ನಲ್ಲಿ ತಿಳಿಸಿ. ಮುಂದಿನ ರಾಶಿ ಭವಿಷ್ಯದ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ವೀಕ್ಷಕರೇ.